ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಶಾಕ್ ನೀಡೋದಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ. ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಅಸಮಾಧಾನಗೊಂಡಿರುವಂತಹ ಸಂಸದ ಕರಡಿ ಸಂಗಣ್ಣರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಯತ್ನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಸೂಕ್ತ ಸ್ಥಾನಮಾನ ನೀಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತ ಕರಡಿ ಸಂಗಣ್ಣರಿಗೆ ಕಾಂಗ್ರೆಸ್ ಮುಖಂಡರು ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಲಿಂಗಾಯತ ಸಮುದಾಯದ ನಾಯಕ ಸಂಗಣ್ಣರನ್ನ ಕರೆದು ಬಿಜೆಪಿಗೆ ಶಾಕ್ ನೀಡೋದಕ್ಕೆ ಕೈಪಡೆ ಪ್ಲಾನ್ ಮಾಡಿದೆ. ಅಲ್ಲದೆ ಕಳೆದ 3 ಚುನಾವಣೆಯಲ್ಲಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತಿದ್ದು, ಈ ಬಾರಿ ಆದ್ರೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಜಿದ್ದಿಗೆ ಕಾಂಗ್ರೆಸ್ ನಾಯಕರು ಬಿದ್ದಿದ್ದಾರೆ. ಇನ್ನು ಇದೇ ಹಿನ್ನೆಲೆಯಲ್ಲಿ ಟಿಕೆಟ್ ವಂಚಿತ ಕರಡಿ ಸಂಗಣ್ಣಗೆ ಗಾಳ ಹಾಕಿದೆ. ಈ ಮೂಲಕ ಸಚಿವ ಶಿವರಾಜ್ ತಂಗಡಗಿ ಬಿಜೆಪಿಗೆ ಶಾಕ್ ನೀಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಕಳೆದ ಬಾರಿ ನನ್ನ ಸೋಲಿಗೆ ಕೈನಾಯಕರೇ ಕಾರಣ ಅಂತ ಮುನಿಸಿಕೊಂಡಿದ್ದಂತಹ ಇಕ್ಬಾಲ್ ಅನ್ಸಾರಿಯನ್ನ ಸಿಎಂ ಕರೆದು ಮಾತನಾಡಿಸಿದ್ದಾರೆ. ಈ ವೇಳೆ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವುದಾಗಿ ಅನ್ಸಾರಿ ಸಿಎಂಗೆ ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕ ಕೊಪ್ಪಳ ಗೆಲುವಿಗೆ ಕಾಂಗ್ರೆಸ್ ಕಸರತ್ತನ್ನ ನಡೆಸಿದೆ. ಇಂದಿನಿಂದ ರಾಜ್ಯಾದ್ಯಂತ ದೊಡ್ಡಮನೆ ಕುವರ ಡಾಕ್ಟರ್ ರಾಜ್ ಮೊಮ್ಮಗ ಯುವರಾಜ್ ಕುಮಾರ್ ನಟನೆಯ ಚಿತ್ರ ರಿಲೀಸ್ ಆಗಿದೆ. ರಾಜ್ಯಾದ್ಯಂತ 300ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಯುವ ಚಿತ್ರ ತೆರೆ ಕಂಡಿದ್ದು, ಕನ್ನಡದ ಕಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಚಿತ್ರವನ್ನ ಸಂಭ್ರಮದಿಂದ ಸ್ವಾಗತಿಸಿದ್ದಾರೆ. ಯುವ ಜೊತೆಗೆ ಅಪ್ಪು ಕಟೌಟ್ಗಳು ಬಹುತೇಕ ಎಲ್ಲಾ ಚಿತ್ರಮಂದಿರದಲ್ಲೂ ಕೂಡ ರಾರಾಜಿಸ್ತಾ ಇದೆ. ಇನ್ನು ಮೆಜೆಸ್ಟಿಕ್ನ ಸಂತೋಷ್ ಥಿಯೇಟರ್ನಲ್ಲಿ ಸಂಭ್ರಮ ಮನೆ ಮಾಡಿತು. ರಾಘವೇಂದ್ರ ರಾಜ್ಕುಮಾರ್, ಅಶ್ವಿನಿ ಪುನೀತ್, ವಂದಿತಾ ಪುನೀತ್, ವಿನಯ್ ರಾಜ್ಕುಮಾರ್ ಆಗಮಿಸಿ ಚಿತ್ರ ವೀಕ್ಷಣೆ ಮಾಡಿದ್ರು. ಇನ್ನು ಪಟಾಕಿ ಸಿಡಿಸಿ ಟಪ್ಪಂಗುಚ್ಚಿ ಹೆಜ್ಜೆ ಹಾಕಿ ಅಭಿಮಾನಿಗಳು ಯುವನನ್ನ ಬರಮಾಡ್ಕೊಂಡ್ರು. ಈ ವೇಳೆ ಅಭಿಮಾನಿ ದೇವರುಗಳ ಜೊತೆ ರಾಘಣ್ಣ ಸಂಭ್ರಮದಿಂದಾನೇ ಹೆಜ್ಜೆ ಹಾಕಿದ್ರು. ನರ್ತಕಿ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಜೊತೆ ಸಿನಿ ತಂಡ ಚಿತ್ರ ವೀಕ್ಷಿಸಿತು. ಇನ್ನು ಬೆಂಗಳೂರು ಅಷ್ಟೇ ಅಲ್ಲ, ದೊಡ್ಡಮನೆ ಅಡ್ಡ, ಅಪ್ಪು ಅಡ್ಡ, ಹೊಸಪೇಟೆಯಲ್ಲೂ ಕೂಡ ಯುವ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ಸಿಕ್ಕಿದೆ. ಯುವ ಅಪ್ಪು ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿದ್ರು. ಯುವನನ್ನ ತೆರೆ ಮೇಲೆ ಕಂಡೊಡನೆ ಸಿಳ್ಳೆ ಚಪ್ಪಾಳೆ ಹಾಕಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿದ್ರು. ಇನ್ನು ದಾವಣಗೆರೆಯಲ್ಲಿ ಅಪ್ಪು ಅಭಿಮಾನಿಗಳು ಯುವ ಚಿತ್ರವನ್ನ ಸ್ವಾಗತಿಸಿದ್ರು. ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಸ್ವಾಗತ ಕೋರಿದ್ರು. ಇನ್ನು ಯುವ ಚಿತ್ರ ನೋಡಿದ ಅಭಿಮಾನಿ ದೇವರುಗಳು ಅಪ್ಪು ನೆನ್ಪಲ್ಲೇ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಇನ್ನೊಂದು ಕುಡಿ ಬಂತು. ಅಪ್ಪ ಮಗನ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂತ್ಕೊಂಡು ನೋಡೋಂತ ಫಿಲ್ಮ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಮೂವಿ. ದೊಡ್ಡ ಮನೆ ಕೊಡಿ ಇಂಟರ್ನ್ಶಿಪ್ ಬಂದಾಗಿದೆ, ಒಳ್ಳೆ ಹೆಸರು ಮಾಡ್ತಾವ. ಸೂಪರ್ ಡೂಪರ್ ಇಟ್ಟಿದ್ದು ಫಿಲಮ್. ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಸಹಿಯನ್ನ ಫೋರ್ಜರಿ ಮಾಡಿ 8 ಎಕರೆ ಆಸ್ತಿ ಕಬಳಿಸಲಾಗಿದೆ. ಈ ಸಂಬಂಧ ಕರ್ನಾಟಕ ಬ್ಯಾಂಕ್, ಹಾರ್ದಿಕ್ ಗೌಡ ಸೇರಿ 3 ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ತುಳಸಿ ರಾಮೇಗೌಡರಿಂದ 8 ಎಕರೆ ಜಮೀನನ್ನ ರಮೇಶ್ ಜಿಗಜಿಣಗಿ ಖರೀದಿ ಮಾಡಿದ್ರು. ರಾಜಕೀಯ ಕಾರ್ಯಗಳ ನಿಮಿತ್ತ ಈ ಜಮೀನಿನ ಬಗ್ಗೆ ಅಷ್ಟೊಂದು ಗಮನ ಹರಿಸಿರಲಿಲ್ಲ. ಆದರೆ ಜಮೀನಿನ ಬಗ್ಗೆ ಬಿಬಿಎಂಪಿ ಟಿಡಿಆರ್ ಪ್ರಕಟಿಸಿತ್ತು. ಇತ್ತ ಪವರ್ ಆಫ್ ಅಟಾರ್ನಿ ಪಡೆದಿದ್ದ ಪ್ರಕಾಶ್ ಸಂಪರ್ಕ ಮಾಡೋಕ್ ಸಾಧ್ಯವಾಗ್ತಾ ಇರಲಿಲ್ಲ. ಇವ್ರ ಬಗ್ಗೆ ವಿಚಾರಿಸಿದಾಗ ಪ್ರಕಾಶ್ ಕೊರೋನಾದಿಂದಾಗಿ ಸಾವನ್ನಪ್ಪಿರೋದು ಗೊತ್ತಾಗಿತ್ತು. ಆಗ ಜಮೀನಿನ ದಾಖಲೆ ತೆಗೆಸಿದಾಗ ಸಂಸದರಿಗೆ ಶಾಕ್ ಆದಿತ್ತು. ಜಮೀನು ಹಾರ್ದಿಕ್ ಗೌಡ ಅನ್ನೋರಿಗೆ ಹೆಸರಿಗೆ ಜಿಪಿ ಆಗಿರೋದು ಬೆಳಕಿಗೆ ಬಂದಿದೆ. ಗಂಗಾನಗರ ರಿಜಿಸ್ಟರ್ ಕಚೇರಿಯಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿರುವಂತೆ ದಾಖಲೆ ಸೃಷ್ಟಿಸಿ ತನ್ನ ಹೆಸರಿಗೆ ಪಡೆದಿದ್ದಾನೆ. ಈ ಸಂಬಂಧ ಸಂಸದ ಜಿಗಜಿಣಗಿ ಯಲಹಂಕ ನ್ಯೂ ಟೌನ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ಆಗಿಲ್ಲ, ಬರೀ ಕಂಪ್ಲೇಂಟ್ ಕೊಟ್ಟಿನಿ. ಎಫ್ಐಆರ್ ಆದ್ಮೇಲೆ ರಗಡ್ ಮಾಡ್ಯಾರ, ಗೊತ್ತಿಲ್ಲ. ದೊಡ್ಡ ದೊಡ್ಡವ್ರು ಮಾಡ್ಯಾರ, ಸಣ್ಣ ಸಣ್ಣವ್ರು ಅಲ್ಲ. ಇಂಥವು ಯಾವ್ಯಾರ ಮಾಡಿದ್ರೆ ಮಂದಿ ಕ್ಷಮೆ ಮಾಡ್ತಾರೆ. ದೊಡ್ಡ ದೊಡ್ಡವ್ರು ಮಾಡ್ತಾರೆ, ಅದಕ್ಕೆ ಏನ್ ಮಾಡ್ಲಿಕ್ಕಾಗ್ತದೆ. ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಜೊತೆ ಪ್ರಧಾನಿ ಮೋದಿ ಆಸಕ್ತಿದಾಯಕ ಮತ್ತು ಕುತೂಹಲಕಾರಿ ಸಂಭಾಷಣೆ ನಡೆಸಿದ್ರು. ಆರೋಗ್ಯ, ತಂತ್ರಜ್ಞಾನ, ಕೃಷಿ, ಹವಾಮಾನ ಬದಲಾವಣೆ, ಕೊರೋನಾ ವಿಷಯಗಳ ಬಗ್ಗೆ ವಿವರವಾಗಿ ಚರ್ಚಿಸಿದ್ರು. ತಂತ್ರಜ್ಞಾನದ ಬಳಕೆ ಬಗ್ಗೆ ಚರ್ಚೆ ಆರಂಭಿಸಿದಾಗ ಪ್ರಧಾನಿ ಮೋದಿ ನೀರಿನ ಹರಿವಿನಂತಹ ಹೊಸ ತಂತ್ರಗಳನ್ನ ಅನ್ವೇಷಿಸುತ್ತಲೇ ಇರ್ತೇನೆ. ನಾನು ತಂತ್ರಜ್ಞಾನದ ಗುಲಾಮನಲ್ಲ, ಬದಲಿಗೆ ತಂತ್ರಜ್ಞಾನವನ್ನ ಮಗುವಿನಂತೆ ಇಷ್ಟಪಡ್ತೀನಿ ಅಂದ್ರು. ನನ್ನ ಸರ್ಕಾರವು ಗರ್ಭಕಂಠದ ಕ್ಯಾನ್ಸರ್ ಕುರಿತು ಸ್ಥಳೀಯ ಮಟ್ಟದ ಸಂಶೋಧನೆಗಾಗಿ ವಿಜ್ಞಾನಿಗಳಿಗೆ ಹಣವನ್ನ ವಿನಿಯೋಗಿಸುತ್ತೆ. ಎಲ್ಲಾ ಹೆಣ್ಣುಮಕ್ಕಳು ಗರ್ಭಕಂಠದ ಕ್ಯಾನ್ಸರ್ನ ಲಸಿಕೆ ಹಾಕಿಸಿಕೊಳ್ಳಲು ಬಯಸ್ತಾರೆ ಅಂದ್ರು. ಇನ್ನು ಹಸಿರು ಇಂಧನದ ಬಗ್ಗೆ ಮಾತನಾಡಿದ ಮೋದಿ, ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ವೇಗವಾಗಿ ಪ್ರಗತಿ ಸಾಧಿಸ್ತಾ ಇದೆ. ಇನ್ನು ಹೇಳಲು ನನಗೆ ಸಂತೋಷವಾಗ್ತಾ ಇದೆ. ನಾವು ಹಸಿರು ಜಲಜನಕದಲ್ಲಿ ಪ್ರಗತಿ ಸಾಧಿಸಲು ಬಯಸ್ತೀವಿ ಅಂದ್ರು. ಏಕತೆಯ ಪ್ರತಿಮೆ ಬಗ್ಗೆ ಮಾತನಾಡಿದ ಮೋದಿ, ಭಾರತದ 6 ಲಕ್ಷ ಹಳ್ಳಿಗಳ ರೈತರಿಂದ ಕಬ್ಬಿಣದ ತುಂಡುಗಳನ್ನ ಸಂಗ್ರಹಿಸಿದ್ದೇನೆ. ಅವುಗಳನ್ನ ಕರಗಿಸಿ ಪ್ರತಿಮೆಗಳಲ್ಲಿ ಬಳಸಲಾಯಿತು. ಪ್ರತಿ ಹಳ್ಳಿಯಿಂದ ಮಣ್ಣು ತಂದಿದ್ದೇನೆ. ಆ ಮಣ್ಣಿನೊಂದಿಗೆ ಏಕತಾ ಗೋಡೆ ನಿರ್ಮಿಸುತ್ತೇನೆ ಅಂದ್ರು. ಇನ್ನು ಕೃತಕ ಬುದ್ಧಿಮತ್ತೆಯ ಎಐ ಬಗ್ಗೆ ಮಾತನಾಡಿದ್ರು. ಇನ್ನು ಕೊರೋನಾ ಲಸಿಕೆ ಬಗ್ಗೆ ಉಲ್ಲೇಖಿಸಿ, ಜನರಲ್ಲಿ ಲಸಿಕೆ ಬಗ್ಗೆ ನಂಬಿಕೆ ತರಲು ನಾನು ಮೊದಲು ನನ್ನ ತಾಯಿಗೆ ಲಸಿಕೆಯನ್ನ ಹಾಕಿಸಿದ್ದೆ ಅಂದ್ರು.
ಎನ್ಐಎಗೆ ಸವಾಲಾಗಿದ್ದ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಕೊನೆಗೂ ಬೇಟೆ ಆರಂಭ ಆಗಿದೆ. ದೇಶದ ಹಲವು ಕಡೆ ದಾಳಿ ನಡೆಸಿದ ಅಧಿಕಾರಿಗಳು ಸಾಕ್ಷ್ಯಗಳನ್ನ ಸಂಗ್ರಹಿಸುವುದರ ಜೊತೆಗೆ ಸ್ಫೋಟಕ್ಕೆ ಸಂಚು ರೂಪಿಸಿದವರಿಗೆ ಸಹಾಯ ಮಾಡಿದ್ದ ಓರ್ವ ಸಂಚುಕೋರನನ್ನ ಅರೆಸ್ಟ್ ಮಾಡಿದ್ದಾರೆ. ಮಾರ್ಚ್ 1ರಂದು ಐಟಿಪಿಎಲ್ ಬಳಿಯ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟ ಉಗ್ರರ ಕೃತ್ಯ ಅನ್ನೋದು ಬಯಲಾಗಿತ್ತು. ಆದರೆ ಕೃತ್ಯ ಎಸಗಿದವರು ಮಾತ್ರ ಪತ್ತೆ ಇರಲಿಲ್ಲ. ಸತತ ಹಲವು ದಿನಗಳ ಕಾರ್ಯಾಚರಣೆ ಬಳಿಕ ಉಗ್ರ ಗುಂಪಿನ ಸಂಚುಕೋರರನ್ನ ಬಂಧಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮುಜಾಮಿಲ್ ಶರೀಫ್ ಬಂಧಿತ ವ್ಯಕ್ತಿ. ಮುಜಾಮಿಲ್ ಶರೀಫ್ ಸ್ಫೋಟಕ್ಕೆ ಬೇಕಾದ ವಸ್ತುಗಳು ಹಾಗೂ ಬೇಕಾದ ಸಹಾಯವನ್ನ ದುಷ್ಕೃತ್ಯ ಎಸಗಿದವರಿಗೆ ಸರಬರಾಜು ಮಾಡಿದ್ದ ಅಂತ ಹೇಳಲಾಗಿದೆ. ಈತ 1.5 ವರ್ಷಗಳ ಹಿಂದೆ ಬೆಂಗಳೂರಿನ ಬಸವೇಶ್ವರ ನಗರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಎನ್ಐಎ ತನಿಖೆ ವೇಳೆ ಮಂಗಳೂರು ಚಿಕ್ಕಮಗಳೂರಿನಲ್ಲಿದ್ದ ಮುಜಾಮಿಲ್ ಶರೀಫ್ ಬಾಂಬ್ ಸ್ಫೋಟಕ್ಕೆ ನೆರವು ಕೊಟ್ಟಿದ್ದವನ ಜೊತೆ ಸತತ ಸಂಪರ್ಕದಲ್ಲಿದ್ದ ಅನ್ನೋದು ದೃಢಪಟ್ಟಿದೆ. ಹಲವು ಕಡೆ ಎನ್ಐಎ ದಾಳಿ ನಡೆಸಿ ಪರಿಶೀಲಿಸ್ತಾ ಇದ್ದು, ಶರೀಫ್ನ ಕಂಪ್ಯೂಟರ್, ಲ್ಯಾಪ್ಟಾಪ್ ಪರಿಶೀಲಿಸಿದಾಗ ರೂವಾರಿಗಳಿಗೆ ಈತ ಸಹಕಾರ ಕೊಟ್ಟಿರೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ವ್ಯಾಪಾರ ಮಾಡ್ತಾ ಇದ್ದ ವೃದ್ಧನ ಮೇಲೆ ಬಿಬಿಎಂಪಿ ಮಾರ್ಷಲ್ಗಳು ಅಮಾನವೀಯವಾಗಿ ವರ್ತಿಸಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಸವಿಸ್ತಾರವಾಗಿ ವರದಿ ಪ್ರಸಾರ ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಮಾರ್ಷಲ್ಗಳ ನಡೆ ಪ್ರಶ್ನಿಸಿ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಮಾರ್ಷಲ್ಗಳ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ ಹಾಕಿದ್ದಾರೆ. ಇಷ್ಟೆಲ್ಲ ಆದ ಬಳಿಕ ಎಚ್ಚೆತ್ತುಕೊಂಡ ಬಿಬಿಎಂಪಿ 2 ಮಾರ್ಷಲ್ಗಳನ್ನ ವಜಾ ಮಾಡಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾರ್ಷಲ್ಗಳನ್ನ ವಜಾಗೊಳಿಸಿ ಆದೇಶಿಸಿದ್ದು, ಜಯನಗರ ಕಾಂಪ್ಲೆಕ್ಸ್ ಬಳಿ ಬ್ಯಾಗ್ ಹಿಡಿದು ವ್ಯಾಪಾರ ಮಾಡ್ತಾ ಇದ್ದ ವೃದ್ಧನನ್ನ ಮಾರ್ಷಲ್ಗಳು ಎಳೆದಾಡಿದ್ರು. ವೃದ್ಧ ನಡೆದಾಡಿಕೊಂಡು ವ್ಯಾಪಾರ ಮಾಡೋದಾಗಿ ಹೇಳಿದ್ರು ಬಿಡದೆ ಮಾರ್ಷಲ್ಗಳು ತಮ್ಮ ನಡೆ ಸರಿ ಅಂತ ವಾದ ಮಾಡಿದ್ರು. ಬೆಂಗಳೂರು ದಕ್ಷಿಣ ವಲಯದ ಜಯನಗರ ವಾಣಿಜ್ಯ ಸಂಕೀರ್ಣದ ಬಳಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದ 2 ಮಾರ್ಷಲ್ಗಳನ್ನ ಈಗ ಕೆಲಸದಿಂದ ವಜಾ ಮಾಡಲಾಗಿದೆ. ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆ ಬಿಸಿಲ ಝಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ದಾಖಲೆ ಪ್ರಮಾಣದ ಬಿಸಿಲು ದಾಖಲಾದ್ರೆ ಬಿಸಿಲ ಜಿಲ್ಲೆಗಳಲ್ಲಿ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ಗಡಿ ಮೀರಿದೆ. ರಾಯಚೂರಿನಲ್ಲಿ ನಿನ್ನೆ 42ರಿಂದ 44 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಶಿವಮೊಗ್ಗದಲ್ಲಿ 40 ಡಿಗ್ರಿ, ಚಿಕ್ಕಮಗಳೂರಿನಲ್ಲಿ 40 ಡಿಗ್ರಿ, ಉತ್ತರ ಕನ್ನಡದಲ್ಲಿ 40 ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಕಳೆದ 5 ವರ್ಷಗಳಿಂದ ಹೋಲಿಸಿದ್ರೆ ಈ ವರ್ಷ ಅತ್ಯಧಿಕ ತಾಪಮಾನ ದಾಖಲಾಗ್ತಾ ಇದೆ. ಮುಂದಿನ 5 ದಿನಗಳ ಕಾಲ ಮತ್ತಷ್ಟು ಬಿಸಿಲ ಬೇಗೆ ಹೆಚ್ಚಾಗುತ್ತೆ. ಏಪ್ರಿಲ್ನಲ್ಲಿ ಈ ಪ್ರಮಾಣದ ಬಿಸಿಲು ದಾಖಲಾಗ್ತಾ ಇತ್ತು. ಆದರೆ ಈ ವರ್ಷ ಮಾರ್ಚ್ನಲ್ಲಿ ಈ ರೀತಿ ಬಿಸಿಲು ದಾಖಲೆ ಬರೆದು ಶಾಕ್ ಕೊಟ್ಟಿದೆ ಅಂತ ಹವಾಮಾನ ತಜ್ಞರು ಹೇಳ್ತಿದ್ದಾರೆ. ಇನ್ನು ಬಿಸಿಲ ಬೇಗೆ ತಾಳೋಕಾಗದೆ ಜನ ಕೂಲ್ ಡ್ರಿಂಕ್ಸ್, ಎಳ್ನೀರು, ಐಸ್ ಕ್ರೀಮ್ಗಳ ಮೊರೆ ಹೋಗ್ತಿದ್ದಾರೆ. ಆರೋಗ್ಯ ಇಲಾಖೆ ನಿನ್ನೆಯಷ್ಟೇ ಬಿಸಿಲಿನ ತಾಪದಿಂದ ರಕ್ಷಣೆ ಪಡೆಯಲು ಸಾರ್ವಜನಿಕರಿಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿತು. ಬೆಳಗಾವಿಯ ಪ್ರಸಿದ್ಧ ಸವದತ್ತಿ ಯಲ್ಲಮ್ಮ ಕೋಟ್ಯಾಧಿಪತಿಯಾಗಿದ್ದಾಳೆ. ಬರದ ಬವಣೆ ಮಧ್ಯೆಯೂ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಒಂದೇ ವರ್ಷದಲ್ಲಿ 2 ಕೋಟಿಗೂ ಅಧಿಕ ಕಾಣಿಕೆ ಹೆಚ್ಚಳವಾಗಿದೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಸವದತ್ತಿಗೆ ದೇಶದ ನಾನಾ ಭಾಗದ ಭಕ್ತರು ಬರ್ತಾ ಇದ್ದಾರೆ. ಭಕ್ತರಿಂದ ನಗದು, ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಕಾಣಿಕೆ ರೂಪದಲ್ಲಿ ಬಂದಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಸಲ 2 ಕೋಟಿ 40 ಲಕ್ಷ ರೂಪಾಯಿ ಹೆಚ್ಚಳ ಆಗಿದೆ. 2022-23ರಲ್ಲಿ 8 ಕೋಟಿ ನಗದು, 66 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು 15 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣ ಸೇರಿದಂತೆ 8 ಕೋಟಿ 83 ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹ ಆಗಿತ್ತು. 2023-24ರಲ್ಲಿ 10 ಕೋಟಿ 22 ಲಕ್ಷ ನಗದು, 84 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು 16 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣಗಳು ಸೇರಿ 11 ಕೋಟಿ 23 ಲಕ್ಷ ರೂಪಾಯಿ ಕಾಣಿಕೆ ರೂಪದಲ್ಲಿ ಸಂಗ್ರಹ ಆಗಿದೆ. ಜೊತೆಗೆ ಕೆನಡಾ ದೇಶದ 2 ಕರೆನ್ಸಿ ನೋಟುಗಳು ಕೂಡ ಸಿಕ್ಕಿದೆ.